ದೇವತಾಭ್ಯೋ ನಮಃ. ಎಲ್ರಿಗೂ ಮುಡ್ಸ್ಕೊಂಬನ್ನಿಮ್ಮ. ಓಂ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರಿ. ಗಟ್ಟಿಮೇಳ ಗಟ್ಟಿಮೇಳ. ಬ್ರಹ್ಮನೆ ಹಾಕಿದ ಪ್ರೀತಿಯ ಗಂಟು ಬಲಗಾಲಿಟ್ಟು ಹಸಿರನ್ನು ಬೆಟ್ಟು ಮಮತೆಯ ನಿಧಿಯೇ ನಮ್ಮಲ್ಲಿ ಉಂಟು ಸ್ನೇಹ ಎನ್ನುಂಟು. ಮದುವೆ ಆದ ಹೊಸರಲ್ಲಿ ಯಾರಿಗೂ ಅಸಮಾಧಾನ ಆಗಬಾರ್ದು, ಎಲ್ಲರೂ ಖುಷಿಯಾಗಿರ್ಬೇಕು ಅಂತ. ಆರ್ಯ ತೊಡ್ಸು ನಿನ್ನ ಹೆಂಡತಿಗೆ. ಅದಿ ತೊಡ್ಸಪ್ಪ ನೀನು. ಹೇಳಾಯ್ತಲ್ವಾ, ನಡಿ ಹೋಗೋಣ. ಎಲ್ಲಿಗೆ? ಕೋರ್ಟಿಗೆ. ಬೇಡ ಕೊಣ ಆದಿ, ಈಗಷ್ಟೇ ನೀವಿಬ್ರು ಮದುವೆ ಆಗಿದ್ದೀರಾ, ಕೋರ್ಟ್ ಮೆಟ್ಲು ಹತ್ತೋದು ಬೇಡ. ಅಮ್ಮ, ಇವರಿಬ್ಬರನ್ನ ಮನೆ ಕರ್ಕೊಂಡು ಹೋಗಿ ಮನೆ ತುಂಬಿಸ್ಕೊಡಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಒಬ್ಳೆ? ನೀನೊಬ್ಳನ್ನೇ ನಾನು ಕಳ್ಸಲ್ಲ. ಪರವಾಗಿಲ್ಲಮ್ಮ, ಈಗಷ್ಟೇ ಶುಭ ಕಾರ್ಯ ನಡೀತಿದೆ, ನೀವುಗಳಲ್ಲಿ ಬರೋದು ನನಗಿಷ್ಟ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಆಯ್ತಮ್ಮ, ನೀನು ಹೇಳ್ದಾಗೆ ಆಗಲಿ. ನಾನು ಶೋಭಾನ ನಿರಾಶ ಮನೆಗೆ ಡ್ರಾಪ್ ಮಾಡಿ ಕೋರ್ಟ್ ಹತ್ರ ಬರ್ತೀನಿ. ನೀನು ಒಬ್ಳೆ ಅಂತೂ ವಾಪಸ್ ಬರೋದು ಬೇಡ. ನೀನು ಹೇಳೋದು ಸರಿಯಾಗಿದೆ. ಕೋರ್ಟಿಂದ ಹೊರಗಡೆ ಬಂದಮೇಲೆ ನಾನು ಹೊಂಟಿದೆ. ಬಾ. ಡ್ಯಾಡ್, ನಾನು ನಿಮ್ಮ ಜೊತೆ ಬರ್ತೀನಿ. ಬೇಡ ಆರ್ಯ, ನಾನೊಬ್ಬನೇ ಹೋಗಿ ಬರ್ತೀನಿ. ನೀವೆಲ್ಲ ಮನೆಗೆ ಹೋಗಿ. ಕೋರ್ಟಲ್ಲಿ ಹೆಚ್ಚೇನು ಕೆಲಸ ಇಲ್ಲ, ಸೈನ್ ಮಾಡಿ ಬರೋದಷ್ಟೇ. ಅಣ್ಣ, ಇವತ್ತು ನೀನಿರೋದ್ರಿಂದ ಈ ಮದುವೆ ನಡೀತು. ನನಗೆ ತುಂಬ ಆಭಾರಿಯಾಗಿರ್ಬೇಕು. ಯಾಕೆ ಹಾಗಂತೀಯ? ಅಣ್ಣ ನಾನು, ನನ್ನ ಕರ್ತವ್ಯ ಅಲ್ವಾ. ನನಗಂತೂ ತುಂಬ ಖುಷಿ ಆಗ್ತಿದೆ. ಅಟ್ಲೀಸ್ಟ್ ಮದುವೆ ವೇಳೆಗಾದರೂ ನೀನು ಬದಲಾದ್ಯಲ್ಲ ಅಂತ. ನೋಡಮ್ಮ, ಒಳ್ಳೆ ಗಂಡ, ಒಳ್ಳೆ ಅತ್ತೆ, ಒಳ್ಳೆ ಅಜ್ಜಿ, ಒಳ್ಳೆ ಮನೆ. ನೀನು ಬಾಲ್ಯದಿಂದ ಕಳ್ಕೊಂಡಿದ್ದು ಕುಟುಂಬ ನಿಂಗೆ ಇವಾಗ ಸಿಕ್ಕಿದೆ. ಚೆನ್ನಾಗಿ ಬದುಕಮ್ಮ. ಖಂಡಿತ ಅಣ್ಣ. ಯಮ್ಮ ಒಟ್ಟಿಗೆ ಇದ್ದಿದ್ರೆ ತಂದೆ ತಾಯಿ ಪ್ರೀತಿ ಸಿಗೋದು. ಅದಕ್ಕೆ ಕಡೆಯ ಪ್ರಯತ್ನ ಅಂತ ನಿಂಗೆ ಹೇಳಿರೋದು. ನೆನಪಿದೆ ತಾನೇ? ಖಂಡಿತ ನೆನಪಿದೆ ಅಣ್ಣ. ನೋಡು, ಹುಷಾರು. ಈ ಸರ್ತಿ ಒಂಚೂರು ಹೆಚ್ಚು ಕಡಿಮೆ ಆಗಬಾರ್ದು. ಇಲ್ಲ ಅಣ್ಣ, ಈ ಸತಿ ನಾನು ತುಂಬ ಹುಷಾರಾಗಿ ಹೆಜ್ಜೆ ಇಡ್ತೀನಿ. ಆದರೂ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಹೆದರ್ಕೋಬೇಡ್ವೆ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ನೋಡ್ದಿಯಲ್ಲ ಇವತ್ತು ಆ ಶಶಾಂಕ್ ಬರ್ದಿರೋ ಹಾಗೆ ಹೇಗೆ ನೋಡ್ಕೊಂಡೆ ಅಂತ. ಹೌದಲ್ವಾ? ಏನು ಮಾಡಿದೆ ನೀನು? ನನಗಂತೂ ಅವ್ರೆಲ್ಲಿ ಬಂದ್ಬಿಡ್ತಾರಂತ ಆತಂಕ ಇತ್ತು. ಆದಿ ಮತ್ತೆ ಭೈರವಿ ಅಜ್ಜಿ ಅಂತೂ ಅವ್ರು ಬಂದೇ ಬರ್ತಾರಂತ ನಂಬ್ಕೊಂಡಿದ್ರು. ಅವ್ರ ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ಹಾಗಾದ್ರೆ ಬ್ಯಾಂಗ್ಳೂರ್ಗೆ ಬರಲೇ ಇಲ್ವಾ ದುಬೈಯಿಂದ? ದುಬೈಯಿಂದ ಶಶಾಂಕ್ ಅವರು ಹೊರಟ್ರು. ಅದೇ ಫ್ಲೈಟಲ್ಲಿ ನಮ್ಮವರೊಬ್ಬರು ಕೋ ಪ್ಯಾಸೆಂಜರ್ ಇದ್ರು. ಫ್ಲೈಟು ಬೆಂಗಳೂರಲ್ಲಿ ಲ್ಯಾಂಡ್ ಆಯಿತು. ಶಶಾಂಕ್ ಅವರು ಬೆಂಗಳೂರಿಗೆ ಕಾಲಿಟ್ರು. ಮತ್ತೆ ನಮ್ಮವರು ಏರ್ಪೋರ್ಟ್ ಪೊಲೀಸ್ನವ್ರಿಗೆ ಶಶಾಂಕ್ ಅವ್ರಿಗೆ ಟೆರರಿಸ್ಟ್ ಸಂಪರ್ಕ ಇದೆ ಅನ್ನೋ ಅನುಮಾನ ಅಂತ ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ನವರು ಅವ್ರನ್ನ ವಿಚಾರಣೆಗೆ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಫೋನ್ ಆಫ್. ಹಾಗಾದ್ರೆ ಈಗ ಎಲ್ಲಿರ್ತಾರೆ? ವಿಚಾರಣೆ ಇನ್ನೂ ನಡೀತಾ ಇರುತ್ತೆ. ಆತಂಕವಾದಿ ಅಂತ ಪ್ರೂವ್ ಆಗದೆ ಹೋದ್ರು ಇಂಡಿಯಾಗೆ ಬರೋಕ್ಕಂತೂ ಖಂಡಿತ ಬಿಡಲ್ಲ. ಹಾಗಾದ್ರೆ ಅವ್ರಿಗೆ ಮುಂದೆ ಇಂಡಿಯಾಗೆ ಬರೋಕ್ಕಾಗದೇ ಇಲ್ವಾ? ಕಷ್ಟನೇ. ಒಂದು ಸರ್ತಿ ಅವ್ರ ಪಾಸ್ಪೋರ್ಟಲ್ಲಿ ಕಪ್ಪು ಚುಕ್ಕಿ ಬಿದ್ದರೆ ಕಷ್ಟನೇ. ಅಕಸ್ಮಾತ್ ಇದು ಆದಿಗೆ ಗೊತ್ತಾಗ್ಬಿಟ್ರೆ? ಅಯ್ಯೋ, ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ಈಗ ನಾನು ಹೇಳಿದ್ದೀನ ಚಾಚುತತೆ ಮಾಡಬೇಕು. ಓಕೆ, ನೀನೇನು ಟೆನ್ಷನ್ ತಗೋಬೇಡ ಅಣ್ಣ. ನಿರೋಷಾ, 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 ಅತ್ತೆ ಬರ್ತಿದ್ದಾರೆ. ಮಿಸ್ ಆಗದಿರೋ ನೋಡ್ಕೊಬೇಕು. ಓಕೆ, ಸರಿ ಅಣ್ಣ. ಬಂದೆ ಅತ್ತೆ. ನಿರೋಷಾ, ಎಲ್ಲಿ ಹೋಗಿದ್ಯಮ್ಮ? ನಾವೆಲ್ಲರೂ ನಿನ್ಗೋಸ್ಕರನೇ ಕಾಯ್ತಿದ್ವಿ. ಐಮ್ ಸಾರಿ ಅತ್ತೆ, ಐಮ್ ಸೋ ಸಾರಿ. ನಾನು ಬೇಕು ಅಂತ ಮಾಡಿಲ್ಲ. ನೋಡಮ್ಮ, ಮದುವೆ ಆದ ತಕ್ಷಣ ಅತ್ತೆಗೆ ಕಾಟ ಕೊಡಕ್ಕೆ ಶುರು ಮಾಡಿದ್ದಾಳೆ. ಒಂದು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆರ್ತಿ ಬೇಗ ಹೋಗಿ ತೊಳ್ಕೊಂಬರೇ, ಇಲ್ಲಾಂದ್ರೆ ಕಲೆ ಉಳಿದ್ಬಿಡುತ್ತೆ. ಅಮ್ಮ, ನೀವು ಹೊರಡಿ. ಹೇಗಿದ್ರು ನಾನು ನಿಮ್ಮ ಜೊತೆ ಬರಲ್ವಲ್ಲ, ಇದನ್ನ ವಾಶ್ ಮಾಡ್ಕೊಂಡು ನಾನು ಕೋರ್ಟಿಗೆ ಹೊರಡ್ತೀನಿ. ಒಂದು ನಿಮಿಷ ಇದೆ, ನಾನು ಬರ್ತೀನಿ. ಅಜ್ಜಿ, ನೀವು ಹೋಗೋದೇನು ಬೇಡ. ಹೇಗಿದ್ರು ಪುರೋಹಿತರು ರಾವು ಕಾಲ ಆಗೋಕ್ಕಿಂತ ಮುಂಚೆ ಮನೆ ತುಂಬಿಸ್ಕೋಬೇಕಂತ ಹೇಳಿದಾರಲ್ವಾ? ಅಮ್ಮ, ಅವಳು ಹೇಳಿದ್ರೆ ಸರಿಯಾಗಿದೆ. ನೀವು ಹೊರಡಿ, ನಾನು ಕೋರ್ಟಿಗೆ ಹೋಗ್ತೀನಿ. ನೋಡಿ, ನಾನು ಬಂದ ತಕ್ಷಣ ನೀವಿಬ್ರಿಗೆ ಆರತಿ ಮಾಡಿ ದೃಷ್ಟಿ ತೆಗಿತೀನಿ, ಆಯ್ತಾ? ಬಾ ನಿಮಿಷ, ಬಾ ಶೋಭಾ, ಹೋಗೋಣ.
ಹಲೋ, ಯಾರಿದ್ದೀರಾ? ಯಾರು ಚಿಲ್ಕ ಹಾಕಿರೋದು? ಹಲೋ, ಬಾಗಿಲು ತೆಗೀರಿ. ಹಲೋ ಮಾವ, ಎಲ್ಲಿದ್ದೀರಾ? ನಾನಿಲ್ಲಿ ರೆಸ್ಟ್ ರೂಮಿಗೆ ಬಂದಿದ್ದೆ. ಯಾರೋ ಹೊರಗಡೆಯಿಂದ ಚಿಲ್ಕ ಹಾಕ್ಬಿಟ್ಟಿದ್ದಾರೆ. ಪ್ಲೀಸ್ ಬನ್ನಿ, ಸ್ವಲ್ಪ ಚಿಲ್ಕ ತೆಗೀರಿ. ಹೌದಾ? ಒಂದು ನಿಮಿಷ ಇರಿ, ಬಂದೆ. ಓಕೆ. ಹಾಂ, ಓಕೆ, ಬೇಗ ಬನ್ನಿ. ಬಂದೆ ಮಾವ, ಬಂದೆ 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 ಬಂದೆ. ಇದೇನು ಮಾವ? ಯಾರೋ ಚಿಲ್ಕ ಹಾಕ್ಬಿಟ್ಟಿದ್ದಾರೆ. ಯಾರು ಮಾವ? ಯಾರೋ ಬನ್ನಿ, ಟೈಮ್ ಆಗುತ್ತೆ ಕೋರ್ಟ್ಗೆ. ಬನ್ನಿ ಬನ್ನಿ ಬನ್ನಿ. ಸೂರ್ಯ ಅವ್ರು ಇನ್ನೂ ಹೊರಟಿಲ್ವಾ? ಅವ್ರ ಕಾರ್ ಇಲ್ಲೇ ಇದೆ. ಹೊರಡೋಣ. ಏನಾಯ್ತಪ್ಪ? ಗಾಡಿ ಸ್ಟಾರ್ಟ್ ಆಗ್ತಲ್ಲ ಮೇಡಮ್. ಮತ್ತೆ ಯಾಕೆ, ಏನಾಯ್ತು? ರಂಜಿತ್ ಕಾರ್ ಸ್ಟಾರ್ಟ್ ಆಗ್ತಿಲ್ಲ. ಕೋರ್ಟಿಗೆ ಟೈಮ್ ಆಗಿದೆ. ನೀವು ಇಳಿದ್ರೆ ಕೆಳಗೆ ಹೇಳ್ತೀನಿ. ನೀವು ಡ್ರಾಪ್ ಮಾಡ್ತೀರಾ? ನೀವು ಇಳಿದ್ರಿ ಅಂತ ಹೇಳ್ತೀನಿ. ಮಾವ, ಒಂದು ಫೇವರ್ ಆಗಬೇಕು. ಗಾಡಿ ಸ್ಟಾರ್ಟ್ ಆಗ್ತಿಲ್ವಂತೆ, ಇಬ್ಬರು ಹೋಗ್ತಿರೋದು ಒಂದೇ ಕೋರ್ಟ್ಗೆ. ಸ್ವಲ್ಪ ಡ್ರಾಪ್ ಮಾಡ್ತೀರಾ ಪ್ಲೀಸ್? ರಂಜಿತ್. ಅಲ್ಲತ್ತೆ. ಇಲ್ಲ ರಂಜಿತ್, ಹೋಗ್ತಿರೋದು ಡಿವೋರ್ಸ್ ಆಗೋದಕ್ಕೆ. ಬೇರೆ ಆಗ್ಬೇಕು ಅಂತಿರೋರು ಜೊತೆಲಿ ಹೋಗೋದು ಸರಿಯಲ್ಲ. ಅವ್ರು ಒಪ್ಕೊಂಡ್ರು ನನಗೆ ಮುಜುಗರ ಆಗುತ್ತೆ. ಬೇಡ. ಇಬ್ಬರಿಗೂ ಮುಜುಗರ, ಆದರೆ ಇಬ್ರು ನಿರ್ಧಾರ ಚೇಂಜ್ ಆಗಲ್ಲ. ಮತ್ತೇನಂತೆ? ಇಲ್ಲ ರಂಜಿತ್. ಇಲ್ಲ ರಂಜಿತ್. ಓ, ಒಟ್ಟಿಗೆ ಹೋದ್ರೆ ಎಲ್ಲಿ ಮನಸ್ಸು ಬದಲಾಗ್ಬಿಡುತ್ತೋ ಅಂತ ಭಯನಾ? ಖಂಡಿತ ಇಲ್ಲ. ಮತ್ತ್ಯಾಕೆ ಮೀನಮೇಷ? ಹೋಗ್ತಿರೋದು ಒಂದೇ ಜಾಗಕ್ಕೆ, ಒಂದೇ ಉದ್ದೇಶ. ಹೊತ್ತಾಗ್ತಿದೆ, ಬೇರೆ ಟ್ಯಾಕ್ಸಿ ಅಂತ ಬುಕ್ ಮಾಡಿದ್ರೆ ಲೇಟ್ ಆಗುತ್ತೆ. ಒಟ್ಟಿಗೆ ಹೋಗ್ಬೋದಲ್ವಾ? ಸರಿ, ಆದರೆ ನನ್ನ ಮನಸ್ಸು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ನನ್ನ ಮನಸ್ಸು ಚಂಚಲ ಅಲ್ಲ. ನಾನು ದೃಢವಾಗಿಯೇ ಇದ್ದೀನಿ. ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಅತ್ತೆ, ಕೋರ್ಟಿಗೆ ಲೇಟ್ ಆಗುತ್ತೆ, ಹೊರಡಿ. ಅಯ್ಯೋ, ಹೊರಡಿ ಹೊರಡಿ, ಲೇಟ್ ಆಗ್ಬಿಡುತ್ತೆ ಆಮೇಲೆ ಕೋರ್ಟ್ಗೆ. ಹೊರಡಿ. ರಂಜಿತ್, ಹೊರಡೋಣ. ಮಾವ, ನನಗೆ ತುಂಬ ಕೆಲಸ ಇದೆ ಇಲ್ಲಿನ. ತುಂಬ ಜನಕ್ಕೆ ದುಡ್ಡು ಸೆಟ್ಲ್ ಮಾಡಬೇಕು. ನೀವು ಹೋಗಿರಿ, ಹಿಂದೆ ಬಂದ್ಬಿಡ್ತೀನಿ. ರಂಜಿತ್. ಆಯಿತು. ಮತ್ತೆ ನಾನು ಲೇಟಾಗಿ ಹೋಗಿ ಕೇಸ್ ಅರ್ಜೆಂಟ್ ಆಗೋದು ನನಗಿಷ್ಟ ಇಲ್ಲ. ಪ್ಲೀಸ್ ದೇವ್ರೆ, ಒಂದು ಕಡೆ ಪ್ರಯತ್ನ ಏನಾದರೂ ಮಾಡಯ್ಯ ಪ್ಲೀಸ್. ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ. ಇಲ್ಲಿ ನಾನು, ನನ್ನ ಗಂಡ, ನನ್ನ ಮಗುವೇ. ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ. ದೇವಲೋಕ ಪ್ರೇಮಲೋಕ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ.
ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮುಗಿಲ್ಲ ಹೂವಾಣವಾಯಿತೋ ಎನಿಸುತ್ತಿದೆ. ಹೇಳು ಆರ್ಯ. ಡ್ಯಾಡ್ ಎಲ್ಲಿದ್ದೀರಾ? ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಆರ್ಯ. ಒಬ್ಬರೇ ಇದ್ದೀರಾ ಕಾರಲ್ಲಿ? ಹಾ, ಏಕೆ? ಏನೂ ಇಲ್ಲ, ನಿಮ್ಮ ಜೊತೆ ರಂಜಿತ್ ಅವ್ರು ಇದ್ದಾರಾ ಅಂತ. ಇಲ್ಲ, ಅಲ್ಲೇ ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲೇ ಉಳ್ಕೊಂಡ್ರು. ಸರಿ, ನಾನು ಮನೆಗೆ ಹೋಗಿ ಅಲ್ಲಿಂದ ಕೋರ್ಟ್ಗೆ ಹಾಗೆ ಬರ್ತೀನಿ. ಇಲ್ಲ, ನೀನು ಬರೋ ಅಗತ್ಯ ಏನಿಲ್ಲ ಆರ್ಯ. ನೀನು ಸ್ವಾತಿ ಜೊತೆ ಆರಾಮಾಗಿರು. ಐ ಯು ಶೋರ್ ಡ್ಯಾಡ್? ಓಕೆ, ಡೋಂಟ್ ವರಿ ಆರ್ಯ, ನಾನು ಮ್ಯಾನೇಜ್ ಮಾಡ್ತೀನಿ. ಸರಿ, ಬರ್ತಾ ರಂಜಿತ್ ಅವ್ರ ಜೊತೆ ಬಂದ್ಬಿಡಿ. ಓಕೆ, ಹಾಗೆ ಮಾಡ್ತೀನಿ. ಸರಿ ಡ್ಯಾಡ್, ಬಾಯ್. ಸರಿ, ಬಾಯ್. ನಾನು ಬರಬೇಕಾ? ಬೇಡ ಕಣೋ, ಹೊಸದಾಗಿ ಮದುವೆ ಆಗಿದ್ದೀರಾ. ನಿರುಷನ ಬಿಟ್ಟು ನೀನು ಎಲ್ಲೂ ಬರೋದು ಬೇಡ. ಈಗಲಾದರೂ ಅವಳ ಜೊತೆಗಿರು, ನಾನು ಮ್ಯಾನೇಜ್ ಮಾಡ್ತೀನಿ. ಸರಿ ಅಮ್ಮ, ಆಯಿತು. ಪೆಟ್ರೋಲ್ ಫುಲ್ ಹಾಕ್ಸಿದೆ, ನಿಲ್ಲಂತ ತೋರಿಸ್ತಾ ಇದೆಯಲ್ಲ. ಕೋರ್ಟಿಗೆ ಬೇರೆ ಟೈಮ್ ಆಗ್ತಿದೆ, ಬೇರೆ ಟ್ಯಾಕ್ಸಿ ಮಾಡ್ಕೊಂಡು ಹೊರಡ್ತೀನಿ ನಾನು. ಸ್ಟುಪಿಡಾಗಿ ಆಡ್ಬೇಡಿ. ನಾನು ಕೋರ್ಟಿಗೆ ತಾನೇ ಹೋಗ್ತಿರೋದು. ನಾನು ಹೋಗ್ತೀನಿ, ಇವನು ಪಾಡಿಗೆ ಇವನು ಹೇಗಾದರೂ ಬರಲಿ ಅನ್ನೋಗಿದ್ರೆ ಹೊರಟ್ಬಿಡಿ. ಆಯಿತು, ಜೊತೆಗೆ ಹೋಗೋಣ. ಕಾರ್ ಸ್ಟಾರ್ಟ್ ಮಾಡಿ ಇನ್ನೊಂದ್ಸರಿ. ಪೆಟ್ರೋಲ್ ಖಾಲಿ ಆಗಿರಬೇಕು. ಹೇಳಿ ಮಾವ, ಎಲ್ಲಿದ್ದೀರಾ? ರಂಜಿತ್, ಕಾರು ಸ್ಟಾರ್ಟ್ ಆಗ್ತಿಲ್ಲ. ಕಾರ್ ಆಫ್ ಆಗೋಯ್ತು ಅಂದ್ರೆ ಏನರ್ಥ? ಕೆಟ್ಟೋಯ್ತಾ? ಗೊತ್ತಿಲ್ಲ, ಪೆಟ್ರೋಲ್ ಆಗೋಗಿದೆ ಅನ್ಸುತ್ತೆ. ಮಾವ, ಇದೇ ಕಾರಣ ಇಟ್ಕೊಂಡು ಲೇಟ್ ಮಾಡ್ಕೋಬೇಡಿ. ಅಲ್ಲಿ ಬೇರೆ ಯಾವ್ದಾದ್ರು ಆಟೋನೋ ಬೇರೆ ಯಾವ್ದಾದ್ರು ಡ್ರಾಪ್ ತಗೊಂಡು ಹೊರಟ್ಬಿಡಿ ಅಲ್ಲಿಗೆ. ಸರಿ, ಹಾಗೆ ಮಾಡ್ತೀನಿ. ಓಕೆ ಮಾವ, ಓಕೆ, ಹುಷಾರು. ನಾನು ಟ್ಯಾಕ್ಸಿ ಬುಕ್ ಮಾಡ್ತೀನಿ. ಬೇಡ, ಯಾವ್ದಾರು ಆಟೋಲ್ಲಿ ಹೋಗೋಣ, ಬನ್ನಿ. ಹಲೋ. ಕೋರ್ಟಿಗೆ ಟೈಮ್ ಆಗ್ತಿದೆ, ನಾವು ಅಲ್ಲಿಗೆ ಹೋಗೋದು ಲೇಟ್ ಆಗ್ಬಾರ್ದಲ್ವಾ? ನಾನೇನು ಮಾಡಲಿ, ವೆಹಿಕಲ್ ಸಿಗಬೇಕಲ್ವಾ? ಎಲ್ಲಿಗ್ರಿ ಹೋಗ್ಬೇಕು? ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು, ಬರ್ತೀಯಾ? ಬರ್ತೀನಿ, ಆದ್ರೆ ನಾನು ಕೇಳಿದಷ್ಟು ದುಡ್ಡು ಕೊಡ್ಬೇಕಾಗತ್ತೆ. ಆಯಿತು, ಅರ್ಜೆಂಟ್ ಹೋಗ್ಬೇಕು, ಬನ್ನಿ. 10,000 ರೂಪಾಯಿ ಆಗುತ್ತೆ. ಏನ? 10,000ನಾ? ತಮಾಷೆ ಮಾಡ್ತಿದ್ಯಾ? ರೀ, 10,000 ರೂಪಾಯಿ ಆಗುತ್ತೆ, ಕೊಟ್ರೆ ಕರ್ಕೋಗ್ತೀನಿ.
ಇಲ್ಲಿಂದ ಸಿವಿಲ್ ಕೋರ್ಟ್ ಬರೀ 4 ಕಿಲೋಮೀಟರ್ ಇದೆ ಅಷ್ಟೇ, ಅದಕ್ಕೆ 10,000 ಕೇಳ್ತಿದ್ಯಾ? ನನಗೂ ಗೊತ್ತು. ಕರೆಸ್ಲಾ ಪೊಲೀಸ್ನವ್ರನ್ನ? ನಾನು ಯಾರು ಅಂತ ಗೊತ್ತಾ? ಗೊತ್ತು ರೀ, XML ಸೂರ್ಯ ರಾಜಶೇಖರ್ ಅಂತ, ಅದಕ್ಕೆ ಕೇಳ್ತಿರೋದು. ದುಡ್ಡಿದೆ ಅಂತ ಸುಲ್ಕೆ ಮಾಡ್ತೀರಾ? ಹಾಂ, ಸುಲ್ಗೆನಾ? ಯಾವನಿಗೆ ಬೇಕಯ್ಯ ನಿನ್ನ ದುಡ್ಡು? ಮದುವೆ ಮನೇಲಿ ನೀನು ಎತ್ತಬೇಕು ಅಂತ ಪ್ಲಾನ್ ಮಾಡಿದ್ವಿ, ಜನ ಇದ್ರು ಅಂತ ಸುಮ್ಮನೆ ಬಿಟ್ಟಿದ್ದೀವಿ. ಯಾರೋ ನೀವಲ್ಲ? ಅಚ್ಚೋರೆ ಏನಾಯ್ತು ಅಚ್ಚೋರೆ? ಹೆಲ್ಪ್ 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 ಮಾಡಿ ಯಾರಾದರೂ ಪ್ಲೀಸ್. ಸರ್ ಏನಾಯ್ತು ಏನಾಯ್ತು? ಸರ್ ಯಾರೋ ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ, ಪ್ಲೀಸ್ ಹಾಸ್ಪಿಟಲ್ ಸೇರ್ಬೇಕು. ಸಿಸ್ಟರ್, ನನ್ನ ಹೆಂಡತಿಗೆ ಯಾರೋ ಚಾಕು ಹಾಕ್ಬಿಟ್ಟಿದ್ದಾರೆ, ದಯವಿಟ್ಟು ಬೇಗ ಟ್ರೀಟ್ ಮಾಡಿ, ರಕ್ತ ಸುರಿತಾ ಇದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಅಲ್ಲಿವರೆಗೂ ಟ್ರೀಟ್ಮೆಂಟ್ ಕೊಡ. ನಾನು XML ನಾನು ನೋಡ್ಕೋತೀನಿ, ಪ್ಲೀಸ್ ಟ್ರೀಟ್ ಮಾಡಿ. ಓಕೆ ಸರ್. ಸಿಸ್ಟರ್ ನೋಡಿ, ಡಾಕ್ಟರ್ ಇಲ್ವಲ್ಲ? ಡಾಕ್ಟ್ರನ್ನ ಕರ್ಸೋ ವ್ಯವಸ್ಥೆ ನಾನು ಮಾಡ್ತೀನಿ, ಬೇಗ ಫಸ್ಟ್ ಏಡ್ ಮಾಡಿ ಸರಿ, ಸರ್. ಪ್ಲೀಸ್. ಶಶಾಂಕ್ ಜೊತೆ ಇನ್ನೂ ಸಂಬಂಧ ಇಟ್ಕೊಂಡಿದ್ದೀನಿ, ಸೂರ್ಯ ಅವ್ರ ಜೊತೆ ಹಣಕ್ಕೋಸ್ಕರ. ನಿಮ್ಮ ಸ್ವಾರ್ಥಕ್ಕೆ ಯಾರನ್ನ ಎಷ್ಟು ಬೇಕಾದ್ರೂ ಕೀಳ್ಮಟ್ಟಕ್ಕೆ ನೋಡ್ತೀರಲ್ವಾ ನೀವು? ನಾವು ಇರೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೂ ಅದಕ್ಕೆ ಒಪ್ಪಿದ್ರೆ ಯಾವ ಉಪಯೋಗನೂ ಇಲ್ಲ. ಕಡೆ ನಿರ್ಧಾರ ಅವ್ರದ್ದೇ. ಇಷ್ಟ್ರ ಮೇಲೆ ಅವ್ರಿಗೆ ಏನು ಅನಿಸುತ್ತೋ ಅದಕ್ಕೆ ನಾನು ಗೌರವ ಕೊಡ್ತೀನಿ. ಹಾಂ ಮಾವ, ಎಲ್ಲಿದ್ದೀರಾ? ದೊಡ್ಡ ಅನಾಹುತ ಆಗೋಗಿದೆ ರಂಜಿತ್. ಏನಾಯ್ತು? ಯಾರೋ 4 ಜನ ರೌಡಿಗಳು ನನ್ನನ್ನು ಕೊಲ್ಲೋದಕ್ಕೆ ಬಂದಿದ್ರು. ನನಗೆ ಚಾಕು ಹಾಕೋ ಹೊತ್ತಿಗೆ ಆಚೆಯವ್ರು ಅಡ್ಡ ಬಂದರು. ಅವರಿಗೆ ಅತ್ತಗೇನಾಯ್ತು ಮಾವ? ನಾನು CS ಹಾಸ್ಪಿಟ್ಲಲ್ಲಿ ಇದ್ದೀನಿ, ಟ್ರೀಟ್ಮೆಂಟ್ ನಡೀತಾ ಇದೆ, ಬೇಗ ಬರ್ತೀರಾ ಪ್ಲೀಸ್? ಹಾಂ ಈಗಲೇ ಬಂದೆ ಮಾವ, ಬಂದೆ. ಓಕೆ.